ಬೂತ್ ಬಂಗ್ಲೆದಾಗ ಹೋಗ್ತೀವಿ. ಬೂತ್ ಬಂಗ್ಲೆ ಯಾವ ರೀತಿ ಐತಿ ಏನೆಂಬುದು ಇವತ್ತ ನೋಡೋಣ ಅಂತ. ಇದ್ರೊಳಗೆ ತಂಗಾಳಿ ಎಲ್ಲು ಸ್ನೇಹಿತರೆ ನೋಡಿ, ನಮ್ಮ ದೋಸ್ತ ಈಗ 70 ಕಾತರ ಭಯ ಎಂಜಾಯ್ ಎಲ್ಲ ಮಾಡಿದೀವಿ. ಇದೊಂದು ಲಾಸ್ಟ್ ಆಗಿ ನಾವು ಬೇಕಾದ್ರೆ ಆಟ ಆಡ್ಬೋದು. ಅದಾವ ಯಾವ ರೀತಿ ಓಡಿಸಕತ್ತಾರ ಅನ್ನೋದು ನಿಮ್ಮ ನಿಜವಾಗ್ಲೂ ಕಾರಣ ಕೊಟ್ಟರೆ ಅನ್ನಂಗೆ ಆಗುತ್ತೆ. ಅದಕ್ಕೆ ಶೂಟ್ ಮಾಡ್ತೀವಿ. ಇದು ಸಣ್ಣ ಹುಡುಗರು, ಇದು ಸ್ನೇಹಿತರೆ ಇವಾಗ ಫೈನಲ್ ಆಗಿ ನಾವು ಬೂತ್ ಬಂಗ್ಲೆದಾಗ ಹೋಗ್ತೀವಿ. ಬೂತ್ ಬಂಗ್ಲೆ ಯಾವ ರೀತಿ ಐತಿ ಏನೆಂಬುದು ಇವತ್ತ ನೋಡೋಣ ಅಂತ. ಇದ್ರೊಳಗೆ ಇಲ್ಲಿ ನೋಡಿ ಸಂಗಮ ತೀರ್ಥ ಅಂತ ಬರ್ತದ. ಈಗ ಒಳಗೆ ಹೋಗೋಣಂತ ಬರೀ ಯಾವ ರೀತಿ ಆದ ಬೂತ್ ಬಂಗ್ಲೆ ಐತಿ ನೋಡುವ. ಎರಡು ಕ್ಯಾಮ್ರಾ ಟಿಕೆಟ್ ಅದು ಕೊಡ್ಬೇಕೇನು? ಸ್ನೇಹಿತರೆ ಬೂತ್ ಬಂಗ್ಲೆದಾಗ ಹೊಂಟಿದ್ದೀವಿ ಸ್ನೇಹಿತರೆ. ಒಂದೊಂದೊಂದೊಂದ ನೋಡ್ಕೊಂತ ಬರೋಣ ಅಂತ. ಯಾವ ರೀತಿ ಅದು ಬೂತ್ ಬಂಗ್ಲೆ ಐತಿ ನೋಡುವ. ಸ್ನೇಹಿತರೆ ಇದು ಜಂಗಲ್ ಸಫಾರಿ ಅಂತ. ಈ ಬೂತ್ ಬಂಗ್ಲೆದಾಗ ಹೋಗೋಣ ಅಂತ. ಜಂಗಲ್ ಸಫಾರಿದಾಗ ಬರೀ ಬಾ. ಅಯ್ಯಪ್ಪ ಇದೇನು ಬಸಣ್ಣ ಯಾಕಡೆ ಹೋಗ್ಬೇಕು ನಾವು? ಏನ್ ಸುದ್ದಿ ಸ್ನೇಹಿತರೆ? ಸ್ನೇಹಿತರೆ ಜಂಗಲ್ದಾಗ ಹೊಂಟಿವಿ. ಯಾವ್ದೇನ್ ಬರ್ತ ಯಾವ ಪ್ರಾಣಿ ಬರ್ತ ಗೊತ್ತಿಲ್ಲ ಸ್ನೇಹಿತರೆ. ಯಾವ ಪ್ರಾಣಿ ನಮ್ಮನ್ನ ತೇಗಿ ಬಿಡುತ್ತ ಗೊತ್ತಿಲ್ಲ ಸ್ನೇಹಿತರೆ. ಪ್ರಾಣಿ ಸ್ನೇಹಿತರೆ ಡೈನೋಸರ್ ಸ್ನೇಹಿತರೆ. ಡೈನೋಸರ್ ಸ್ನೇಹಿತರೆ. ಸ್ನೇಹಿತರೆ ಹಾವು ಸ್ನೇಹಿತರೆ. ಸ್ನೇಹಿತರೆ ಹುಲಿ ಸ್ನೇಹಿತರೆ. ಸ್ನೇಹಿತರೆ ಈ ಕಡೆ ಹುಲಿ ಸ್ನೇಹಿತರೆ. ಆ ಟಾರ್ಚ್ ತಗೊಂಡು ಹೋಗ್ತಾ ಇದೀವಿ ಸ್ನೇಹಿತರೆ. ಅಟ್ ಹೊತ್ತಲಿದೆ ಸ್ನೇಹಿತರೆ. ಗೊತ್ತಿಲ್ಲ ಹಿಡ್ಕೊಲೆ ಹಿಡ್ಕೊ. ನಿನ್ ಮುಖ ನೀನು ಯಾವತ್ತಾದ್ರೂ ಕನ್ನಡಿ ನೋಡಿದ್ಯಾ? Wah, Sandra, wah ini bang, itu apa apa kan?
ಸ್ನೇಹಿತರೆ ಯಾವ್ದೋ ಪ್ರಾಣಿ ಅಲ್ಲಪ್ಪ ನನಗೆ ಆಗ್ತಾ ಇಲ್ಲ ಸ್ನೇಹಿತರೆ, ಹೋಗ್ತೇನೆ ಸ್ನೇಹಿತರೆ ನಾನು. ಓಕೆ ಸ್ನೇಹಿತರೆ, ಈಗ ಜಂಗಲ್ ಸಫಾರಿ ನೋಡ್ಕೊಂಡ್ ಬಂದ್ವಿ. ಅದು ಯಾವ ರೀತಿ ಅನುಭವ ಐತಿ ನಮಗೂ ಗೊತ್ತಾಯ್ತು. ಇವಾಗ ನಾವು ಭೂತದ ಮನ್ಯಾಗ ಹೋಗ್ತಾ ಇದ್ವಿ. ಭೂತದ ಮನೆ ಯಾವ ರೀತಿ ಭೂತ ಐತೆ ಅನ್ನೋದನ್ನ ನೋಡೋಣಂತ, ಯಾವ ರೀತಿ ಅಡ್ಜಸ್ಟ್ಮೆಂಟ್ ಐತಿ ನೋಡೋಣಂತ. ಲಾಟ್ಸ್ ಗೋ, ಬನ್ನಿ ಸ್ನೇಹಿತರೆ. ತಂಗಾಳಿ ಎಲ್ಲೂ ಏನು ಬಸ್ಸಿ ಸ್ನೇಹಿತರೆ ನೋಡ್ಬೋದು. Hey man, ಊಟ ಹೋಯ್ ಇರಂಗಿಲ್ಲ ಅನ್ಸತ್ತೀವ. ನಿಂದ್ರಿಸೋಣ ನಾಟೆ. ಹಾಕು ಬರ್ತಾವ ಇಲ್ಲ ಯಾರಿಗೂ Devil attack! More! Bomba! Tadi. ಸ್ನೇಹಿತರೆ ಅಪ್ಪ ನಾ ಅಂತ ನೋಡಕ್ಕಾಗಲ್ಪ ಅಪ್ಪ ಸ್ನೇಹಿತರೆ. ಸ್ನೇಹಿತರೆ ಭೂತ್ ಬಂಗ್ಲೆಗೆ ಹೋಗಿ ಬಂದ್ವಿ. ನಮ್ಮ ಮುಂದೆ ಆಗತೈತಿ ಏನೋಪ್ಪ ಅಂತ ಆ ತರ ಫೀಲ್ ಆಗುತ್ತೆ ಸ್ನೇಹಿತರೆ. ನಾನು ನಮ್ಮ ದೋಸ್ತ ಒಳಗೆ ದೇವನ ಮನೆಗೆ ಹೋಗಿ ಫುಲ್ ಸುಸ್ತು ಹಾರ್ಟ್ ಅಟ್ಯಾಕ್ ಇದ್ದವ್ರು ಒಟ್ಟ ಇಲ್ಲಿ ಬರ್ಬಾರ್ರಿ, ಇದ್ರೊಳಗೆ ಹೋಗ್ಬರ್ರಿ ಖಂಡಿತ ಫುಲ್ ಪೇಲ.
ಫುಲ್ ಬೆವರ. ನಿಮ್ ಗುಡಿಯಾಗ ದಮ್ ಇತ್ತಂದ್ರೆ ಅಷ್ಟೇ ಹೋಗ್ರಿ, ಇಲ್ಲಿ ನಾವು ಹೋಗ್ರಿ. ದೆವ್ವದ ಭೂತ್ ಬಂಗ್ಲೆ ನೋಡ್ಕೊಂಡು ಸವಡಿ ಸಿನಿಮಾ ಅಂತ ಹೇಳಿ ಒಂದು ರೂಮ್ ಐತಿ, ಅಲ್ಲಿ ಯಾವ ರೀತಿ ಸಿನಿಮಾ ಇದನ್ನ ಹಾಕ್ತಾರ ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ. ಫುಲ್ಲು ಮಜಾನ ಮಜಾ. 200 ರೂಪಾಯಿ ಕೊಟ್ಟಿದ್ದಕ್ಕೂ ಸ್ವಾರ್ಥಕ್ಕೆ ಇವತ್ತು. ಇದ್ರೊಳಗಿನ ಯಾವ ರೀತಿ ಇದ್ರ ಗೊತ್ತಿಲ್ಲ. ಆ ಕಡೆ 3D ಸಿನಿಮಾ ನೋಡಿವಿ, ಅದಕ್ಕಿಂತ ಡಬಲ್ ಇರ್ಬೋದು ಅಂತ ಎಕ್ಸ್ಪೆಕ್ಟ್ ಐತಿ. ಸೀಟ್ ಗೀಟ್ ಎಲ್ಲ ನೋಡಿದ್ರೆ ಟಾಕೀಸ್ ಒಳಗೆ ಹೆಂಗಿರ್ತದೆ ಹಂಗ ಎಕ್ಸ್ಪರ್ಟ್ ಐತಿ. ಸ್ವಲ್ಪ ಪ್ರಾಣಿಗಾರ ಇದು ಮಾಡೋದು. ನಮ್ಮ ದೋಸ್ತ ಫುಲ್ ಕುಂತಾನೀಗ ಆರಾಮ ಸೀಟ್ ಹಾಕೊಂಡು. ಇವತ್ತು ಈ ಮಜಾ ನಿಮ್ಗೆ ಯಾವತ್ತೂ ಸಿಗಂಗಿಲ್ಲ. ಗ್ಯಾರಂಟಿ 100%, 100% ಗ್ಯಾರಂಟಿ ನಿಮ್ಗೆ ಎಂಜಾಯ್ ಆಗ. ಸ್ನೇಹಿತರೆ ನೋಡಿ, ನಮ್ಮ ದೋಸ್ತ ಈಗ 70 ಸಿನಿಮಾ ಈಗ ಬೆಲ್ಟ್ ಹಾಕೊಳಕತ್ತಾನ ನೋಡ್ಬೋದು. ಬೆಲ್ಟ್ ಹಾಕೊಂಡು ರೆಡಿ ಕೂತ್ಬಿಟ್ಟಾನ. ಇಷ್ಟು ಜನ ಕೂತಿದ್ದಾರೆ ಇವಾಗ 3D ಸಿನಿಮಾ ನೋಡಕ್ಕೆ ಇಷ್ಟು ಜನ ಕೂತ್ಬಿಟ್ಟಿದ್ದಾರೆ ಸ್ನೇಹಿತರೆ. 3D ಸಿನಿಮಾನ ಆ ರೀತಿ ಫುಲ್ ಎಂಜಾಯ್ಮೆಂಟ್ ಇತ್ತು. ಇನ್ನು 7D ಸಿನಿಮಾ ಅಂತೇಳಿ ಕುಂದ್ರಸ್ಯಾರ ನಮಗೆ. ಮತ್ತು ಅದರ ಬೇರೆ ಸ್ಪೆಷಲಾಗಿ ಸೀಟ್ ಬೆಲ್ಟ್ ಹಾಕು ಹೇಳ್ಯಾರ. ಒಂದು ಚಸ್ಮಾ ಮತ್ತು ಕೊಟ್ಟು ಕೇಸ್ ಇದು ಮಾಡ್ಯಾರ ಅಂದ್ರೆ ಭಾಳ ಕಾತರಿಂದ ಕಾಯಕತ್ತೀವಿ ಯಾವ ರೀತಿ ಇರ್ಬೋದು ಸಿಚುವೇಶನು ಮೂಮೆಂಟ್ ಅಂತೇಳಿ. ಈ ಎಂಜಾಯ್ ಇದು ಇಟ್ಟದನ ಕಾತರ ಭಯ ಎಂಜಾಯ್ ಎಲ್ಲ ಮಾಡಿದ್ದೀವಿ. ಇದೊಂದು ಲಾಸ್ಟ್ ಸ್ಟೇಜ್ ಮೂಮೆಂಟ್. ಇದೊಂದು ನೋಡೋಕ್ಕಂತ ಆಸೆ ಐತಿ. ಇದು ಮುಗಿದ್ಮೇಲೆ ನಿಮಗೆ ನೆಕ್ಸ್ಟ್ ಏನೈತಿ ಗೇಮ್ ಪಾರ್ಕಿಂಗ್ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತೀವಿ ನಿಮ್ಮನ್ನ. ಇದನ್ನು ನೋಡ್ಕೊಂಬರೋಣ ಬನ್ನಿ ಯಾವ ರೀತಿ ಇದು ಆಗುತ್ತೆ ಅಂತ. ಸ್ನೇಹಿತರೆ ಅಂತೂ ಇಂತೂ ಫುಲ್ಲು ಎಂಟರ್ಟೈನ್ಮೆಂಟ್ ಇತ್ತು. ಏನೈತಿ ಇದು ಮುಗಿಸ್ಕೊಂಡು ಕೇಸಿ ಹೊಂತೀವೀಗ. ನಮ್ಮ ಬ್ಯಾಗ್ನು ಎಲ್ಲಿ ಬೀಳುತ್ತೆ ಅಂತ ಹೇಳಿ ಬ್ಯಾಗ್ನು ಇದಕ್ಕೆ ಕಟ್ಟಿ ಸೀಟಿಗೆ ಹಾಕೊಂಡು ತೊಗೊಂಡು ಕೇಸಿ ಚಸ್ಮಾ ಕೊಡೋಕ್ಕಾಗಿ ಹೊಳ್ಳಿ ಅವರಿಗೆ. ಸೀಟ್ ಗೀಟ್ ಎಲ್ಲ ವ್ಯವಸ್ಥೆ ಚಲೋ ಐತಿ. ಫ್ಯಾನ್ ಅದಾವು. ಇದು 7D ಸಿನಿಮಾ ಕೊನೆಯವಾಗಿ ಏನಿದ್ರು ಮುಂದೆ ನಿಮಗೆ ಗೇಮ್ ಪಾರ್ಕ್ಗೆ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಯಾವ ರೀತಿ 3D ಗೇಮ್ಸ್ ಇದ್ದಾವೆ, ಅಲ್ಲಿ ನೀವೇ ರಿಯಲ್ ಆಗಿ ಕಾರ್ ಹೊಡಿತಾಯಿದ್ರೆ ಗೇಮ್ ಆಡ್ತಾಯಿದ್ರೆ ಯಾವ ರೀತಿ ಅನುಭವ ಆಗುತ್ತೆ ಅಂತ ಹೋಗಿ ನೋಡ್ಕೊಂಬರೋಣ. ಈಗ ಎಲ್ಲರಿಗೆ ಇಲ್ಲಿ ಚಸ್ಮಾ ಇರ್ತದ, ಚಸ್ಮಾ ಮ್ಯಾಟರ್ ಏನು ಕನ್ನಡ ಅಂತೂ ಹೊರ ಬಂದ್ವಿ. ಇವತ್ತಂದ್ರೆ ಫುಲ್ಲು ಇದು ಆಗೈತಿ. ಎಷ್ಟು ಮಂದಿ ಇದ್ರು ಏನಿದ್ರು ಹೊತ್ತೋಗಿದ್ದ ಗೊತ್ತಾಗಲಾಗೈತಿ. ಫುಲ್ಲು ಇದು ಜಾಲಿ ಎಲ್ಲ ಜಾಲಿ. ಹೊರಗೆ ಹೋದ್ಮೇಲೆ ಎಲ್ಲ ರೊಕ್ಕ ಖಾಲಿ. ಅಂತಂತೂ ಸಂಡೇ ಬಂದಿದ್ದಕ್ಕೂ ಸ್ವಾರ್ಥಕ ಆಯಿತು. ಇಟ್ಟದನ್ನ ಯಾವ ಲೋಕದಾಗಿದ್ವಿ, ಎಲ್ಲಿ ಏನು ಮಾಡಿದ್ವಿ ಅನ್ನೋದ ಮರ್ತೋಗೈತಿ. ಒಂದು ನಮ್ಮನೆ ತಲೆ ನುಗ್ಸಾಕತ್ತಂಗೆ ಆಗೈತಿ. ಇನ್ನೂ ಫುಲ್ ಹೊಟ್ಟೆ ಹಸ್ತಿ ಕೇಸಿ ಊಟ ಏನಿಲ್ಲ, ಊಟ ಮಾಡಬೇಕು. ಶಿವ ಅಂತೂ ಒಳಗೆ ಗೇಮ್ ಪಾರ್ಕಿಂಗ್ನಾಗ ಎಂಟ್ರ್ ಆದಿ ಇಲ್ಲಿ ರೀತಿ ಏನೈತಿ ಸಣ್ಣ ಹುಡುಗರು ಗೇಮ್ ಆಡೋದು ಏನೈತಿ. ಒಂದು ಗಾಡಿಗೆ ಒಬ್ಬರಿಗೆ 50 ರೂಪಾಯಿ. ಸಣ್ಣವ್ರ ಕುಂದ್ರಲಿ ಒಟ್ಟು ದೊಡ್ಡವ್ರ ಕುಂದ್ರಲಿ. ಇಲ್ಲಿ ನೋಡ್ರಿ ಯಾವ ರೀತಿ ಅಣ್ಣರು ಅವರು ಮಕ್ಕಳ ಜೋಡಿ ಆಟ ಆಡಕತ್ತಾರ. ಇದೇ ರೀತಿಯಾಗಿ ನಾವು ಬೇಕಾದ್ರೆ ಆಟ ಆಡ್ಬೋದು.
ಅವ್ರಿಗೇನೈತಿ ಟೈಮ್ ಲಿಮಿಟ್ ಇರುತ್ತೆ 5 ನಿಮಿಷ. 5 ನಿಮಿಷನ ನೀವು ಎಷ್ಟು ಬೇಕಾದರೂ ಓಡಿಸ್ಬೋದು ಈ ಗ್ರೌಂಡ್ ಒಳಗೆ. ಇದು ಡ್ಯಾನ್ಸಿಂಗ್ ಕಾರ್ ಅಂತ. ಮುಂದೇನೈತೆ ಬುಲ್ಸ್ ರೈಡ್ ಅಂತ. ಬುಲ್ಸ್ ರೈಡ್ ಇದು ಪ್ರತಿಯೊಂದಕ್ಕೂ ಒಂದೊಂದು ಆಟ ಆಡ್ಬೇಕಂದ್ರೆ ಒಂದು 55 ರೂಪಾಯಿ. ಅದ್ರ ಮೇಲೆ ಹತ್ಕೇಸಿ ನೀವು ಯಾವ ರೀತಿ ಬುಲ್ ಅದ್ರ ಮೇಲೆ ಕೂತ್ಕಲೆ ರಿಯಲ್ ಆಗಿ ರೈಡ್ ಓಡಿಸ್ತಾ ಇದ್ರೆ ಫೀಲ್ ಬರ್ತದೆ. ಆ ರೀತಿ ನಿಮ್ಗೆ ಇದು ಆಗುತ್ತೆ ಇಲ್ಲಿ. ಅದೇ ರೀತಿ ಇದು ಮುಂದೆ ಏರ್ ಗೇಮ್ ಅಂತ. ಯಾವುದೇ ಆಡಿದ್ರು ಇಲ್ಲಿ ಪ್ರತಿಯೊಂದಕ್ಕೂ 55 ರೂಪಾಯಿ ಕೊಡ್ಬೋದು. ನೋಡ್ರಿ ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ. ಎಲ್ಲ ಕಾರಿಂಗ್ ಗೇಮ್ಸ್ 3D ಎಲ್ಲ 3D ಇದು ಡ್ಯಾಶಿಂಗ್ ಬೆಲ್. ಇದು ಏನೈತಿ ಹ್ಯಾಮರ್ ಸುತ್ತಿಗೆ ಎಷ್ಟು ವರ್ಷಲ್ಲಿ ಹೊಡಿತೀರಂತ. ಇದು ಕಾರ್ ನೀವೇ ಏನೈತಿ ರಿಯಲ್ ಆಗಿ ಕಾರ್ನ ಕುಂತು ಬ್ರೇಕ್ ಕ್ಲಚ್ ಅದಾವ ಯಾವ ರೀತಿ ಓಡಿಸಕತ್ತೀರ ಅನ್ನೋದು ನಿಮ್ಮ ನಿಜವಾಗ್ಲೂ ಕಾರ್ನ ಕುಂತ್ರೆ ಅನ್ನಂಗೆ ಆಗುತ್ತೆ. ಈಗ ಗೇರ್ ಬೇಕಾದ್ರೆ ಗೇರ್ ನೋಡ್ಕೊಳ್ಳಿ. ಈಗ ಅದೇ ರೀತಿನೇ ಇದೆ ಇಲ್ಲಿದೆ ಇದು ಬೆಂಚ್ ಕಾರ್. ಕ್ಲಚ್ ಗೇರ್ ಇಲ್ಲಿ ಇರಂಗಿಲ್ಲ ಇರುತ್ತೆ. ವ್ಯವಸ್ಥೆ ಇರಂಗಿಲ್ಲ. ಇದು ಏನೈತಿ ಇದು ಸೇಫ್ಟಿ ಬೆಲ್ಟ್. ಇದು ಒಂದು ಯಾವುದೋ ರೀತಿ ಗೇಮ್ ಐತಿ, ಅದ್ರ ಹೆಸರು ಗೊತ್ತಿರ್ಬೋದು. ಆದ್ರೆ ಒಳ್ಳೆ ಗೇಮ್ಸ್ ಎಲ್ಲ ಆಟ ಇರ್ತದೆ. ಒಳ್ಳೆ ಮಜಾ ಇದೆ, ಸಖತ್ತಿದೆ, ಎಂಟರ್ಟೈನ್ಮೆಂಟ್ ಇದೆ. ಬೈಕ್ ರೈಡ್ ಮಾಡ್ಬೋದು ನೀವೇ. ಬೈಕ್ ಯಾವ ರೀತಿ ಇದೇನೈತಿ ನೀವು ಶೂಟಿಂಗ್ ಗೇಮ್ಸ್ ಫ್ರೀ ಫೈರ್ ಪಬ್ಜಿ ಅವ್ರಿಗೆ ಏನೈತಿ ಯಾವ ರೀತಿ ಶೂಟ್ ಮಾಡ್ತೀವಿ. ಇದು ಸಣ್ಣ ಹುಡುಗರು ಇದು ಪಾರ್ಕಿಂಗ್ಲಿಂದ ಹೊರಗಡೆ ಬಂದ್ವಿ. ಗೇಮ್ ಪಾರ್ಕಿಂಗ್ಲಿಂದ ಹೊರಗಡೆ ಆದಂಥ ಒಳ್ಳೆ ವಾತಾವರಣ ಐತಿ. ಹೊರಗಡೆ ಒಳ್ಳೆ ಎಂಟರ್ಟೈನ್ಮೆಂಟ್ ಮನಗಂಡ ಲುಕ್ ಶೋ ಇದೆ. ಬಸ್ ಪಾರ್ಕಿಂಗು ಎಲ್ಲ ಕಾರ್ ಪಾರ್ಕಿಂಗು ಏನೈತಿ. ಒಳಗಡೆ ಊಟದ ವ್ಯವಸ್ಥೆ ಎಲ್ಲ ರೀತಿಯ ಸೌಕರ್ಯ ಇದೆ. ಒಂದು ಆಕರ್ಷಣೀಯ ಸ್ಥಳ. 200 ರೂಪಾಯಿ ಟಿಕೆಟ್ ಕೊಟ್ಟು ಬಂದದಕ್ಕೂ ವೇಸ್ಟ್ ಆಗಲ್ಲ ಅಂತ ಅನ್ನಂಗಿಲ್ಲ. ಇಲ್ಲಿ ಫುಲ್ ಆನಿಲ್ ಅಂತ ಎಂಟ್ರೆನ್ಸಿಗೆ ಕ್ಯೂರಿಯಾಸಿಟಿ ಹಂಗೆ ಬಂದವರಿಗೆ ಎಲ್ಲ ಇದು ಮಾಡ್ಯಾರ.